ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಪಠ್ಯಪುಸ್ತಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡ್ತಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ ಆರೋಪಿಸಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ವಿಚಾರಗಳು ಎಡಪಂಥೀಯರನ್ನು ಇಟ್ಕೊಂಡು ಪಠ್ಯ ಪರಿಷ್ಕರಣೆ ಮಾಡಿರುವುದು ಸರಿಯಲ್ಲ. ಇನ್ನು ಇಡೀ ದೇಶ ರಾಷ್ಟ್ರೀಯ ಪಠ್ಯಕ್ರಮ ಅನುಸರಿಸುತ್ತಿದೆ. ಇದೀಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಪಠ್ಯ ಪರಿಷ್ಕರಣೆ ಮಾಡುವುದರ ಉದ್ದೇಶವೇನು ಎಂದು ಹೇಳಿದರು. ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ನನ್ನ ಜೊತೆಗೆ ಪೀಪಲ್ಸ್ ಫೋರಮ್ ಫಾರ್ ಕರ್ನಾಟಕ ಎಜುಕೇಷನ್ ಅದರ ಸಂಚಾಲಕರಾಗಿರುವಂಥ ಬಸವರಾಜ್ ಯಾದವ್ ಅವರು ಇದ್ದಾರೆ. ಜೊತೆಗೆ ನಮ್ಮ ನಾಯಕರಾಗಿರುವಂಥ ಮಾಜಿ BDA ಅಧ್ಯಕ್ಷರಾಗಿದ್ದಂಥ ಭೀಮಾಶಂಕರ್ ಹದ್ನೂರು ಅವರಿದ್ದಾರೆ. ಮಾಧ್ಯಮದ ಪ್ರಮುಖರಾದಂಥ ವಿಜಯ್ ಜೋಶಿ ಅವರಿದ್ದಾರೆ. ಸರ್, ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಮೊನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಪಠ್ಯಪುಸ್ತಕಗಳನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಹೊಸ ಪಠ್ಯಪುಸ್ತಕಗಳನ್ನು ಒದಗಿಸಲಾಗುವುದು ಅನ್ನುವಂಥ ಪತ್ರಿಕಾ ಹೇಳಿಕೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು ಬಿಡುಗಡೆ ಮಾಡಿದ್ದಾರೆ. ನಾನು ತಮ್ಮ ಮೂಲಕ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಕಳೆದ ವರ್ಷ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣ ಕ್ಯಾಬಿನೆಟ್ ಮೀಟಿಂಗಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದನ್ನು ಸೇರಿಸಬೇಕು, ಯಾವುದನ್ನು ತೆಗಿಬೇಕು ಅಂಥೇಳಿ ಪ್ರಥಮ ಬಾರಿಗೆ ಪಠ್ಯಪುಸ್ತಕವನ್ನು ರಾಜಕೀಕರಣಗೊಳಿಸಿರೋ ಅಪಖ್ಯಾತಿಯನ್ನು ಇವರು ಹೊಂದಿದ್ರು. 9 ಪಾಠಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, 9 ಪಾಠಗಳು ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗಿ ನಿರ್ಣಯವನ್ನು ಮಾಡುವಂಥ ಕೆಲಸ ಮಾಡಿತ್ತು. ಆ ನಿರ್ಣಯ ಆಗಿ ಇನ್ನೂ 9 ತಿಂಗಳಾಗಿಲ್ಲ. ಈಗ ಮತ್ತೊಮ್ಮೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥ ಸನ್ಮಾನ್ಯ ಶಿಕ್ಷಣ ಸಚಿವರು, ನಾವು ಒಂದು ಸಮಿತಿಯನ್ನು ನೇಮಕ ಮಾಡಿದ್ವಿ, ಆ ಸಮಿತಿಯ ವರದಿ ಆಧಾರದ ಮೇಲೆ ಪಠ್ಯಪುಸ್ತಕದಲ್ಲಿ ಬದಲಾವಣೆಯನ್ನು ಮಾಡ್ತಿದ್ದೀವಿ, ಹಲವಾರು ಸಂಗತಿಗಳನ್ನು ಕೈಬಿಟ್ಟು ಹಲವಾರು ಸಂಗತಿಗಳನ್ನು ಸೇರಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಹೊರತಾಗಿ ಸ್ಪಷ್ಟವಾಗಿ ಯಾವ ವಿಷಯಗಳನ್ನು ತೆಗೆದು ಹಾಕಲಾಗ್ತಾ ಇದೆ, ಯಾವ ವಿಷಯಗಳನ್ನು ನಾವು ಹೊಸದಾಗಿ ಸೇರಿಸ್ತಿದ್ದೀವಿ ಅನ್ನೋದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ನಾನು ತಮ್ಮ ಮೂಲಕ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಪ್ರಶ್ನೆ ಮಾಡ್ತೇನೆ, ಯಾವ ವಿಷಯವನ್ನು ಯಾವ ಕಾರಣಕ್ಕಾಗಿ ಕೈ ಬಿಡ್ತಿದ್ದೀರಿ? ನೀವು ಕೈ ಬಿಡುತ್ತಿರೋದಕ್ಕೆ ಸಮರ್ಥನೆಗಳೇನು, ಅದನ್ನು ಸಾರ್ವಜನಿಕಗೊಳಿಸಿ. ಯಾವುದನ್ನು ಸೇರಿಸ್ತಿದ್ದೀರಿ ಅದಕ್ಕೆ ಸಮರ್ಥನೆಗಳೇನು, ಅದನ್ನು ಕೂಡ ಸಾರ್ವಜನಿಕಗೊಳಿಸಿ. ಯಾರೋ ನಿಮಗೆ ಬೇಕಾಗಿರುವಂಥ ಕೆಲವೊಂದು ಜನ ವಿಚಾರವಾದಿಗಳನ್ನು ಒಂದು ಸಮಿತಿ ಮಾಡ್ತೀನಿ ಅಂತ ನೀವು ಹೊರಟಿರೋದನ್ನು ರಾಜ್ಯದ ಶಿಕ್ಷಣ ಕ್ಷೇತ್ರ ಒಪ್ಪಿಕೊಳ್ಳೋದು. ಅವರು ಹೇಳಿರ್ಬೋದು, ಒಂದಿಷ್ಟು ಜನ ನೀವು ಸಮಿತಿ ಮಾಡಿರೋ ಸಮಿತಿ ವರದಿ ನೀಡಿರ್ಬೋದು. ಆ ಸಮಿತಿ ಕುರಿತು ಎಲ್ಲಿ ಚರ್ಚೆ ಆಗಿದೆ? ರಾಜ್ಯದಲ್ಲಿ ಪಠ್ಯ ಪುಸ್ತಕದ ವಿಷಯದಲ್ಲಿ DSRT ಇರ್ಬೋದು, ಡಯಟ್ಗಳಿಗೆ ತಮ್ಮದೇ ಆಗಿರುವಂಥ ಅಧಿಕಾರ ಇದೆ. ಸರ್ಕಾರಿ ಶಿಕ್ಷಣ ತಜ್ಞರಿದ್ದಾರೆ, KES ಅಧಿಕಾರಿ ವೃಂದ, ಸರ್ಕಾರಿ ಶಿಕ್ಷಣ ತಜ್ಞರು, ಅವ್ರನ್ನೆಲ್ಲ ಕತ್ಲಲ್ಲಿಟ್ಟು ನಿಮಗೆ ಬೇಕಾಗಿರುವಂಥ ಕೆಲವೇ ಜನ ಲೆಫ್ಟಿಸ್ಟನ್ನು ಇಟ್ಕೊಂಡು ವಿಚಾರವಾದಿಗಳ ಹೆಸರಿನೊಳಗೆ ನೀವು ಯಾವುದನ್ನು ತೆಗೆದಿದ್ದೀರಿ, ಯಾವುದನ್ನು ಸೇರಿಸ್ತಿದ್ದೀನಿ ಅಂತೇಳಿ ಸಾರ್ವಜನಿಕಗೊಳಿಸದೇ ಇದ್ದರೆ ಕರ್ನಾಟಕದ ಶಿಕ್ಷಣ ಕ್ಷೇತ್ರಕ್ಕೆ ಸಿಗುವ ಬಹಳ ದ್ರೋಹ ಆಗ್ತದೆ. ಸರ್, ನೀವು 9 ತಿಂಗಳಿಂದನೇ ಒಂದು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಿದ್ದೀರಿ. ಅದಕ್ಕಿಂತ ಮೊದಲು 2 ವರ್ಷದಿಂದ ಒಂದು ಪರಿಷ್ಕರಣೆ ಆಗಿದೆ. ಈ ಎಲ್ಲ ಪರಿಷ್ಕರಣೆಗಳಿಗೆ ಆಧಾರ ಯಾವುದು? ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005, ಕರ್ನಾಟಕ ಪಠ್ಯಕ್ರಮ ಚೌಕಟ್ಟು 2007 ಆಧಾರದ ಮೇಲೆ ಇವತ್ತು ಇವರು ಪರಿಷ್ಕರಣೆ ಮಾಡ್ತಿದ್ದಾರೆ. ನಾವು ಇವತ್ತು ಇರೋದು 2024ರಲ್ಲಿ. ಆಲ್ರೆಡಿ ಇಡೀ ದೇಶ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2023 ಅನುಸರಣೆ ಮಾಡಿ ಪಠ್ಯಪುಸ್ತಕಗಳನ್ನು ಹೊಂದ್ತಾ ಇದೆ. ನೀವು 2024ರಲ್ಲಿ 2005ರ ಪಠ್ಯಕ್ರಮದ ಚೌಕಟ್ಟು ಆಧಾರಿತವಾಗಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿರುವುದರ ಔಚಿತ್ಯ ಏನು? ಇದರಿಂದ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಆಗುವಂಥ ಹಾನಿ ಏನು?
ಇದ್ರದ್ದು ಏನಾದರೂ ಅಂದಾಜು ಶಿಕ್ಷಣ ಮಂತ್ರಿಗಳಿಗೆ ಇದೆಯೋ? ಬರೀ ರಾಜಕಾರಣ ಮಾಡಬೇಕು, ಅದು ಶಿಕ್ಷಣ ಕ್ಷೇತ್ರವನ್ನು ನೆರೆಟಿವ್ ಬಿಲ್ಡಿಂಗಿಗೆ ನೀವು ದುರುಪಯೋಗ ಪಡಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಈ ಪರಿಷ್ಕರಣೆ ಮಾಡ್ತಿದ್ದೀರಿ ಅನ್ನೋಂಥದ್ದು ಸ್ಪಷ್ಟಪಡಿಸಲಿಕ್ಕೆ ನನ್ನ ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ. ಸರ್, ಕಳೆದ ಬಾರಿ ಇವರು ಪರಿಷ್ಕರಣೆ ಮಾಡಿದ್ರು, ಭಾರೀ ತರಾತುರಿಯಲ್ಲಿ ಏನೋ ಅನಾಹುತ ಆಗ್ತದಂತೇಳಿ 9 ಕನ್ನಡ 9 ಸೋಷಿಯಲ್ ಸೈನ್ಸ್ ಮಾಡಿದ್ರು. ನಿಮ್ಗೆ ಗೊತ್ತಿರಲಿ, ಈ ರಾಜ್ಯದೊಳಗೆ 1 ಕೋಟಿಗಿಂತ ಹೆಚ್ಚು ಜನ ಮಕ್ಕಳು 1 ಕೋಟಿಗಿಂತ ಹೆಚ್ಚು ಜನ ಮಕ್ಕಳು ರಾಜ್ಯದ ಪಠ್ಯಕ್ರಮದಲ್ಲಿ ಓದ್ತಾರೆ, ಮೋರ್ ದ್ಯಾನ್ 1 crore. ಇವರು ತಿದ್ದೋಲೆ ಅಂಥೇಳಿ ಆ 18 ಪಾಠಗಳ ಕುರಿತು ತಿದ್ದೋಲೆಯನ್ನು ಹೊರಗೆ ತಂದರು. ಅಂದ್ರೆ ತಿದ್ದೋಲೆ ರೂಪದ ಒಂದು ಪುಸ್ತಕವನ್ನು ಹೊರಗೆ ತಂದರು. ಆ ತಿದ್ದೋಲೆ ಶಾಲೆಗೆ ಒಂದೇ ಸರಬರಾಜು ಮಾಡೋ ಕೆಲಸ ಮಾಡಿದ್ರು. 100 ಕೋಟಿ ರೂಪಾಯಿ ಹಣವನ್ನು ಅದಕ್ಕೆ ಪೋಲ್ ಮಾಡಿದ್ರು. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅಥವಾ ಇಲ್ಲ ಸರ್, ಸಾರಿ ನೀವು ಹೇಳಿದ್ದಕ್ಕೆ ಹೇಳ್ತೀನಿ. ಭಾಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ ಸರ್. ನನಗೊಂದು ಇನ್ಫಾರ್ಮೇಷನ್ ಅದು, ಸನ್ಮಾನ್ಯ DS ಅರುಣ್ ಹಲವಾರು ಜನ ಶಿಕ್ಷಕ ಪದವೀಧರ ಕ್ಷೇತ್ರದ ಶಾಸಕರು ಪ್ರಶ್ನೆ ಹಾಕಿದ್ರು, ಏನು ಪಠ್ಯಪುಸ್ತಕದ ಪರಿಷ್ಕರಣೆ ಮತ್ತೊಮ್ಮೆ ಮಾಡುವಂಥ ಸರ್ಕಾರಕ್ಕೆ ಇರಾದೆ ಅದನ್ನು, ಇದಕ್ಕೇನರ ಸಮಿತಿ ಮಾಡಿದರೆ ಸಮಿತಿಯೊಳಗೆ ಯಾರದಾರ ಅದರದ್ದು ಪ್ರತಿ ಕೊಡಿ, ಯಾವ ಕಾರಣಕ್ಕಾಗಿ ಪರಿಷ್ಕರಣೆ ಮಾಡಬೇಕು ಅಂಥೇಳಿ. ನಾ ಹಿಂದಾಡೆ DS ಅರುಣ್ ಅವ್ರದ್ದು ಸರ್ಕಾರದಿಂದ ಪಡೆದ ಪ್ರಶ್ನೆ, ಹಾಕಿದ ಪ್ರಶ್ನೆ ಉತ್ತರ ಎರಡನ್ನು ಕೊಟ್ಟು ಕಳಿಸ್ತೀನಿ. ಸರ್ಕಾರ ಈ 15 ದಿನದ ಹಿಂದೆ ಎಲ್ಲರೂ ಸದನ ನಡೆದಿದ್ದು, ಆವಾಗ ಇಲ್ಲಿವರೆಗೂ ಯಾವುದೇ ವರದಿ ನಮಗೆ ಸಬ್ಮಿಟ್ ಆಗಿರಲ್ಲ ಅಂತ ಹೇಳಿದ್ದೆ. ಹಂಗೆ ನೋಡಿದ್ರೆ ಸರ್ಕಾರ ಹಕ್ಕುಚ್ಯುತಿ ಮಾಡ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ಸದನಕ್ಕೇನು ಉತ್ತರ ಕೊಟ್ಟರು ಯಾವುದೋ ವರದಿ ಬಂದಿಲ್ಲ ಅಂಥೇಳಿ. ಇವತ್ತು ಸದನ ಮುಗಿದ ನಂತರ ವರದಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದರೆ ನನಗಿರೋ ಇನ್ಫಾರ್ಮೇಷನ್ ಏನಂದ್ರೆ, ಸರ್ಕಾರ ಸ್ಪಷ್ಟಪಡಿಸ್ಬೇಕು, ನನಗಿರೋ ಇನ್ಫಾರ್ಮೇಷನ್ ಏನಂದ್ರೆ, ಈಗಾಗಲೇ ಪ್ರಿಂಟಿಂಗ್ ಪ್ರೆಸ್ಸಿಗೆ ಈ ಪರಿಷ್ಕರಣೆಯ ಮೂಲ ಪ್ರತಿಯನ್ನು ಅವರು ಅಲ್ಲಿ ಒದಗಿಸಿಕೊಟ್ರು. ಬಹಿರಂಗವಾಗಿ ಔಪಚಾರಿಕವಾಗಿ ಹೊರಗಡೆ ಈಗ ಸ್ವೀಕಾರ ಮಾಡಾಕ್ತಾರೆ. ಆದರೆ ಆಲ್ರೆಡಿ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟ್ ಆಗುವಲ್ಲಿ ಆ ಕಾಪಿ ಹೋಗಿದೆ ಅನ್ನುವಂಥ ಆರೋಪಗಳನ್ನು ಸರ್ಕಾರದಲ್ಲಿರುವಂಥ ಶಿಕ್ಷಣಾಧಿಕಾರಿಗಳೇ ನಾನು ಬಾಯ್ಬಿಟ್ರೆ. ಸದನವನ್ನು ಕೂಡ ಕತ್ಲಲ್ಲಿ ಇಡುವಂಥ ಕೆಲಸ ಈ ಸರ್ಕಾರ ಮಾಡ್ತಿದೆ. ಈ ವಿಷಯ ನಾ DS ಅರುಣ್ ಅವ್ರು ಕಾಪಿ ಕೊಟ್ಟು ಕಳಿಸ್ತೀನಿ ಸರ್, ನಿಮ್ಮೆಲ್ಲರಿಗೂ ಸಾಫ್ಟ್ ಕಾಪಿ ನಿಮ್ಗೆ ಹಾಕ್ರಿ ಸರ್. ನಿಮ್ಗೆ ಅವಾಗ ಇದ್ರದ್ದು ಸೀರಿಯಸ್ನೆಸ್ ಅಂತ ಸರ್. ಕಾಲಾವಕಾಶನ ಕೊಡ್ತೀರಿ, ಇಷ್ಟು ದಿನದಲ್ಲಿ ಇಷ್ಟು ಮಾಡಿದ್ರೆ ಇದು ಆಗುದಿಲ್ಲ ಅಂತ ಏನಾರ ಇದೇನು ಸುಮ್ಮನೆ ಕಾಲಾವಕಾಶನ ಕೊಡ್ತೀರಿ ಸರ್? ಇವತ್ತು ಆರಂಭ ಮಾಡಿದ್ದೀವಿ. ನೀವು ತಪ್ಪಾಗಿ ಪಠ್ಯಪುಸ್ತಕರನ್ನು ವಿಕೃತಿಗೊಳಿಸಿ ಹಾಳು ಮಾಡಿ ಮಕ್ಕಳ ಕೈ ಕೊಡೋ ಮೊದಲು ಬಹಿರಂಗಗೊಳಿಸಿ ಅದರ ಬಗ್ಗೆ ಚರ್ಚೆ ಮಾಡಿರಿ ಅಂತ ಹೇಳಕ್ಕೆ ಇವತ್ತು ಶುರು ಮಾಡಿ. ಇನ್ಮೇಲೆ ಒಂದು ಹಂತದವರೆಗೂ ಹೇಳ್ತೀವಿ. ಸರ್ಕಾರ ಬಗ್ಲಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಸೂಕ್ತವಾಗಿರುವಂಥ ಹೋರಾಟವನ್ನು ರೂಪಿಸುವ ದೃಷ್ಟಿಯಿಂದ ನಾಡಿನ ಪಾಲಕರು ಮತ್ತು ವಿದ್ಯಾರ್ಥಿಗಳು ಇದಕ್ಕೆ ಕೈ ಜೋಡಿಸೋ ನಿಟ್ಟಿನೊಳಗೆ ಒಂದು ಭಾಳ ದೊಡ್ಡ ಆಂದೋಲನವನ್ನು ನಾವು ಆರೋಪ ಮಾಡಿದ್ರು, ಇವ್ರಿಗೆ ಅವ್ರು ಆರೋಪ ಮಾಡಿದ್ರು ಒಂದು ಪಾರ್ಟ್. ಆದ್ರೆ ನಮ್ಮದು ಇಂಟೆನ್ಷನ್ ಏನದ, ಇವತ್ತು ಪಬ್ಲಿಕ್ ಡೊಮೇನ್ಗೆ ಹಾಕ್ಲಾರ್ದೆ ಪಠ್ಯಪುಸ್ತಕ ಪ್ರಿಂಟ್ ಆಗಿ ಬಂದು ಅಲ್ಲಿಂದ ವಿವಾದ ಆಯ್ತು ಅಂದ್ರೆ ಮತ್ತೊಮ್ಮೆ ನೀವು ತಿದ್ದೋಲೆ ಮಾಡಬೇಕು, ಪಠ್ಯಪುಸ್ತಕ ಮಾಡ್ಬೇಕಂದ್ರೆ 800 ಕೋಟಿ ರೂಪಾಯಿ ಬೇಕಾಗ್ತದೆ. ಅದನ್ನು ನೋಡ್ಕೊಳ್ಳಿ. ನಾವು ಇವತ್ತಿಲ್ಲ ಹೋರಾಟ ಜೂನ್ನೊಳಗಾದ್ರೂ ತೊಳ್ತೇವೆ. ಅವ್ರು ತಪ್ಪು ಮಾಡಿದ್ರಂದ್ರೆ ಸರಿ ಇತ್ತಂದ್ರೆ ವೆಲ್ಕಮ್ ಮಾಡ್ತೀವಿ. ವಿ ಡೋಂಟ್ ಹ್ಯಾವ್ ಎನಿ ಪ್ರಿಜುಡೈಸ್ ಮೈಂಡ್ ಸೆಟ್. ಬಿಫೋರ್ ಆದ್ರೂ ನೀವು ಅವರು ವರದಿ ಬಿಡಬೇಕು, ಈಗೂ ನೀವು ವಿವಾದ ಮಾಡ್ತೀರಿ, ಮುಂದಾದ್ರೂ ವಿವಾದ ಮಾಡ್ತೀರಿ ಅನ್ನೋದು ಅವ್ರು ಕಾನ್ಫಿಡೆಂಟ್ ಅದ. ಹಾಗಾಗಿ ನಾವು ಡಿಸೈಡ್ ಮಾಡೋದಂತ ತಿರ್ಬೋದು ಅವ್ರು ಇರ್ತಾರೆ. ಆದರೆ ಇದ್ರ ಫಲಭೋಗ ಉಣ್ಣುವವರು ಯಾರು? ರಾಜ್ಯದ ಮಕ್ಕಳು. 1 ಕೋಟಿಗೂ ಹೆಚ್ಚು ಮಕ್ಕಳು ಕರ್ನಾಟಕದ ಪಠ್ಯಕ್ರಮದಲ್ಲಿ ವಿಶ್ವಾಸ ಇಟ್ಕೊಂಡು ಓದ್ತಾರಲ್ಲ, ಅದ್ರ ಪರಿಣಾಮ ಏನಾಗ್ತದೆ ಅನ್ನೋದು ನೋಡ್ರಿ ಅಂತ. ನಾವು ವಿರೋಧ ಮಾಡ್ತೇವೆ, ವಿರೋಧ ಮಾಡೋದು ತಲೆ ಕೆಡಿಸ್ಕೊಬಾರ್ದು. ಈಗ ನನಗೆ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ, ರಾಜಕೀಯವಾಗಿ ನಮ್ಗೆ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ. ಅದನ್ನು ಎದುರಿಸಾಕ್ಸಿದ್ರಾಗೆ ನಾವು ಸಾರ್ವಜನಿಕ ಬದುಕಿನಾಗ ಇರಬೇಕು. ನೀವು ಅವ್ರು ವಿರೋಧ ಮಾಡ್ತಾರೆ ಅಂತ ಮುಚ್ಚಿಡ್ತಿರಲ್ಲ, ಎಷ್ಟು ನೋಡೋರು ಇದ್ರಿ. ನಾಳೆ ಪಠ್ಯಪುಸ್ತಕ ಬರಬೇಕಿಲ್ಲ ಮಗುವಿನ ಕೈಗೆ. ಈಗಲೇ ಆಗಲಿ, ಏನು ಸಮಸ್ಯೆ ಆಗ್ತದೆ? ಮೊದಲೇ ಒಂದು ಸಲ ಚರ್ಚೆ ಆಗಿ ಅದರ ಸರಿ ತಪ್ಪುಗಳಾಗಲಿ, ಸರಿ ಇದ್ದಿದ್ದನ್ನು ಮಾಡಿರಿ, ಏನು ಸಮಸ್ಯೆ ಇಲ್ಲ. ಕೊನೆಗೂ ನಿಮ್ಮ ಕೈಯಲ್ಲಿ ಸಂವಿಧಾನಬದ್ಧ ಅಧಿಕಾರ ಅದ, ನೀವು ಮಾಡ್ತೀನಿ ಅಂತ ಮಾಡಿ, ಯಾರು ಬೇಡ ಅಂತಾರೆ ನಿಮಗೆ? ಸಮರ್ಥನೆ ನಾ ಏನಂತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಅದ, ಇವತ್ತು ತಪ್ಪು ಮಾಡಕತ್ತದ, ಅವ್ರಿಗೆ ಬುದ್ಧಿ ಹೇಳಕತ್ತೀವಿ. BJP ಸರ್ಕಾರದ ಅವ್ರಿಗೂ ಹೇಳಬೇಕು, ಆಗ ಹೇಳಬೇಕು. ಇವತ್ತು ಇವ್ರು ತಪ್ಪು ಮಾಡಬೇಕಾದ್ರೆ ಅವತ್ತಿನ ತಪ್ಪುಗಳು ಸಮರ್ಥನೆ ಆಗಲಾರು. ಸರ್, DSCRT ಭಾಳ ಆರಂಭದಲ್ಲಿನೇ ಈ ರಾಜ್ಯದಲ್ಲಿ ಬಂದಿದೆ. ಆಗಿನ ಸರ್ಕಾರಗಳು ಅದನ್ನೆಲ್ಲ ಊಟಾಕಿವಿ. ಏನು ಸರ್ಕಾರ ಕೆಲವು ಪಠ್ಯಪುಸ್ತಕ ತಿದ್ದುಪಡಿ ಮಾಡಿ ಕೆಲವು ಹೆಸರುಗಳು ಕೆಲವು ಅಧ್ಯಾಯಗಳನ್ನು ಸೇರ್ಪಡೆ ಮಾಡಿದ್ರು, ಅದನ್ನು ಹಾಕಿದ್ದೀವಿ ಅಂತ ಹೇಳಿ ಈಗಿನ ಸರ್ಕಾರ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್ ಸರ್. ನೀವು ಏನು ತೆಗೆದು ಹಾಕಿನಿ ಅನ್ನೋದು ಬಹಿರಂಗಗೊಳಿಸ್ಲಿಕ್ಕೆ ಏನು ಸಮಸ್ಯೆ? ಅಲ್ಲ, ಮೊನ್ನೆ ಲಿಸ್ಟ್ ಕೊಟ್ರಲ್ಲ, ನೀವು ಯಾವುದನ್ನು ತೆಗೆದು ಹಾಕಿದ್ದೀರಿ ಅನ್ನೋಂಥದ್ರ ಬಗ್ಗೆ. ಈಗ ನಾಳೆ ಪಾಠ ಆಗಿ ನಿಮಗೆ ಜೂನ್ನೊಳಗೆ ಬರೋದಿಲ್ಲ ಕೈಗೆ.
ಸಾರ್ವಜನಿಕಗೊಳ್ಳೋದಿಲ್ಲ, ಅದೇನು ಪಬ್ಲಿಕ್ ಡಾಕ್ಯುಮೆಂಟ್ ಏನೋ ಒಂದು ದೊಡ್ಡ ಅನಾಹುತ ಆಗೋದಿಲ್ಲ, ಜೂನ್ ಒಳಗಾದರೂ ಆಗೋದೆ. ಈಗ ಅದನ್ನು ಈಗಲೇ ಬೇರೆ ಕೊಡಿಸ್ರಿ. ಆ ಸಮಿತಿ ವರದಿ ಏನದ, ಅವ್ರು ಯಾವುದನ್ನು ತೆಗಿಬೇಕು, ಯಾಕೆ ತೆಗಿಬೇಕು, ಯಾವುದನ್ನು ಸೇರಿಸ್ಬೇಕು, ಯಾಕೆ ಸೇರಿಸ್ಬೇಕು, ಅದಕ್ಕೆ ಆಕಾರ ಗ್ರಂಥ ಏನು, ಇದಕ್ಕೆ ಆಕಾರ ಗ್ರಂಥ ಏನು, ಅದಕ್ಕೆ ಆಧಾರ ಏನು, ಇದಕ್ಕೆ ಆಧಾರ ಏನು, ಇದನ್ನು ಹೇಳಬೇಕಾಗಿರೋ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದಾರೆ ತಾನೆ ಸರ್ ಅವರು. ಕೊನೆಗೂ ನೀವು ಮಾಡ್ತಿರೋದು ಪಠ್ಯಪುಸ್ತಕ, ಅದನ್ನು ನೀವು ಬಹಿರಂಗವಾಗಿ ನಾ ಹೇಳ್ತಿರೋ ಡಯಟ್ DSAT ಎಲ್ಲಾದರೂ ಚರ್ಚೆ ಆಗಬೇಕಲ್ಲ ಸರ್. ಯಾವುದೋ ಒಂದು ಸಮಿತಿ ರಚನೆ ಮಾಡಿ ಅವ್ರು ಕೊಟ್ಟಿದ್ದು ನಾವು ನೇರವಾಗಿ ಪಠ್ಯಪುಸ್ತಕ ಮಾಡ್ತೀನಿ ಅನ್ನೋಂಥ ಪರಂಪರೆ ಒಳ್ಳೇದಲ್ಲ ಅಂತ. ನೀವು ಅವರು ಲೆಫ್ಟಿಸ್ಟ್ ಅದಾರ ಅಂತ ಆರೋಪ ಮಾಡ್ತೀರಿ. ಹೌದು. ನೀವು ರೈಟಿಸ್ಟ್, ನೀವು ಬರೀ ರೈಟ್ ಸಂಘ ಸಂಪರ್ಕ ಸಂಬಂಧಪಟ್ಟಿದ್ದವ್ರಿಗೆ ತಗೋತೀರಿ ಅಂತ ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಅವ್ರು ಲೆಫ್ಟ್, ನೀವು ರೈಟ್. ಅವ್ರು ಮಾಡಿದ ಆರೋಪಗಳು ನಾವು ಭಾಳ ಗಂಭೀರವಾಗಿ ಪರಿಗಣನೆ ಮಾಡಿ ಸರ್ಕಾರಿ ಶಿಕ್ಷಣ ತಜ್ಞರ ಮೂಲಕ ಪರಿಷ್ಕರಣೆ ಮಾಡಿರೋದ್ರಿಂದ ಪಬ್ಲಿಕ್ ಡೊಮೇನಿಗೆ ಹಾಕಿದ್ವಿ. ನಾವೀಗ ಅಷ್ಟೇ ಕೇಳಾಕತ್ತೀವಿ, ನೀವು ಕೂಡ ಪಬ್ಲಿಕ್ ಡೊಮೇನ್ಗೆ ಹಾಕ್ರಿ ಬಿಫೋರ್ ಗೋಯಿಂಗ್ ಟು ಪ್ರಿಂಟ್. ರೋಹಿತ್ ಚಕ್ರತೀರ್ಥ ಕಮಿಟಿ ಮಾಡಿದಾಗ ಬಂದಿರುವಂಥ ಆರೋಪಗಳು ಹಲವಾರು ಸುಳ್ಳು ಆರೋಪಗಳದಾವ ಸರ್. ಅದ್ರಲ್ಲಿ ಅದು ಮಂಗ್ಯ ತಾತಿಂದು ಬೆಕ್ಕಿನ ಮಾರಿಗೆ ಒರೆಸಿತ್ತು ಅಂತ ಹೇಳ್ತಾರಲ್ಲ, ಹಂಗೆ ಆ ರೀತಿ ಆರೋಪಗಳದಾವ. ಯಾರು ಹಿಂದಿನ ಪರಿಷ್ಕರಣೆ ಮಾಡಿದ್ರು ಅವ್ರು ಮಾಡಿ ರೋಹಿತ್ ಚಕ್ರತೀರ್ಥ ಇದು ಬದಲಾವಣೆ ಮಾಡ್ಯಾರ ಅಂತ ಹೇಳಿರೋದು ಸಿಕ್ಕಾಕೊಂಡ್ರು ಅವ್ರು. ಅದ್ರ ಬಗ್ಗೆ ಪುಸ್ತಕನೇ ಅದ, ಬೇಕಾದ್ರೆ ನಾನು ಕೊಡ್ತೀನಿ. ಹೊಸದು ಸೇರ್ಪಡೆ ಮಾಡಿದ್ದೀವಿ ಅಂತೇಳಿ ಮೊನ್ನೆ ಯಾವುದು ಸರ್? ತಕರಾರು ಯಾಕೆ ಬರಾಕತ್ತದ? ಟಿಪ್ಪು ಸುಲ್ತಾನ್ ಬಂದ್ರೆ ನೀವು ತಕರಾರು ಮಾಡ್ತೀರಿ, ಇವರು ಟಿಪ್ಪು ಸುಲ್ತಾನ್ ಇನ್ಕ್ಲೂಡ್ ಮಾಡ್ತಾರೆ. ಈ ಇಂಥ ವಿಷಯನೇ ಕೂಡ ಟೋಟಲಿ ನ್ಯೂಟ್ರಲ್ ಆಗಿ ಯಾಕೆ ಮಾಡೋದಿಲ್ಲ ಅಂತ ಸರ್. ಐ ಡೋಂಟ್ ವಾಂಟ್ ಟು ಕಮೆಂಟ್. ಈಗ ನೀವು ಹೇಳಿರೋ ಅಂಶ ಇವತ್ತು ಆಗ್ಯದ ಇಲ್ಲೋ ಗೊತ್ತಿಲ್ಲ ನನಗೆ. ಅವರು ಎಂಟೈರ್ ಪ್ರಕ್ರಿಯೆನೇ ನಿಗೂಡಿಟ್ರ. ಏನು ಪಠ್ಯಪುಸ್ತಕ ಪ್ರಿಂಟ್ ಮಾಡಿ ಇನ್ಫಾರ್ಮೇಶನ್ ಅವ್ರದೇ ಸ್ಟೂಡೆಂಟ್ಗೆ ಇಲ್ಲ ಸರ್. ನೋಡ್ರಿ ಅದೇನು ಚೇಂಜ್ ಮಾಡಿ ಸಿಲೆಬಸ್ ಬಂದದ, ಈಗ ಅಡಾಪ್ಟ್ ಮಾಡ್ಯಾರ. ಇಲ್ಲ ಈಗ ಪ್ರಿಂಟಿಂಗ್ ಹೋಗ್ತದೆ ಸರ್. ಈಗ ಕೇಳಿ ಬಂದಿನ ನಿನ್ನೆ ಅದು ಹಂಗಾದ್ರೆ ಹಿಂದಿನ ಪರಿಷ್ಕರಣೆ ಒಳಗೆ ಏನು 9 ತಿಂಗಳಿಂದ ಈ ಸರ್ಕಾರ ಬಂದಾಗ ಮಾಡ್ಯಾರಲ್ರಿ, ಅದು ಆಗೋಗ್ಯದ. ಈಗ ಹಂಗಾದ್ರೆ ಈಗ ಮತ್ತೊಮ್ಮೆ ಮಾಡತ್ತಾರ ಸರ್, ಸೇಮ್ ಥಿಂಗ್. ಮತ್ತೊಂದು ಬಾರಿ ಪರಿಷ್ಕರಣೆ ಮಾಡ್ತೀನಿ ಅಂತ ಹೊಂಟ್ರ. ಇದು ವರ್ಷದ ಕರ್ಮ ಅಂತಾರಲ್ಲ, ಹಂಗೆ ಮಾಡಕ್ಕೆ ಹೊರಟ್ರವ್ರು. ಪ್ರತಿ ವರ್ಷನೂ ಒಂದು ಕಮ್ಯುನಿಟಿ ಲೈಕ್ ಮಾಡ್ತಾರೆ, ಒಂದು ಲೆಟ್ ಮಾಡ್ತಾರೆ. ಇಬ್ರು ಎರಡು ತಗೊಂಡ್ಬಿಟ್ರಲ್ಲ, ಎರಡು ತಗೊಂಡ್ಬಿಟ್ಟು ನ್ಯೂಟ್ರಲ್ ಫ್ರೆಶ್ ಮೈಂಡ್ ಸ್ಟೂಡೆಂಟ್ಗೆ ಎಲ್ಲ ಏನದ ಸರ್ ಮೈಂಡ್ ಮೆಂಟಾಲಿಟಿಯಿಂದ ಕಾಂಗ್ರೆಸ್ ಅವ್ರು ಮೇಡಮ್, BJP ಮೆಂಟಾಲಿಟಿ, ಇದಕ್ಕೆ ನುಕ್ಸಾನ್ ಯಾರಿಗಾಗ್ತದೆ? ಅದಕ್ಕೆ ನಾವು ಹೇಳಿದ್ದು NCERT ಮಾದರಿಯ ಅಕಾಡೆಮಿಕ್ ಅಟಾನಮಿ ಹೊಂದಿರುವಂಥ ನೋಡ್ರಿ. ಫೈನಲಿ ನೀವು ಸಿಸ್ಟಮ್ನೊಳಗೆ NCERT ಹುಟ್ಟು ಹಾಕಿದ್ದು BJP ಅನ್ನಲ್ಲ, ಕಾಂಗ್ರೆಸ್ಸೇ ಹಿಂದಕ್ಕೆ. ನೀವು ವ್ಯವಸ್ಥೆಯೊಳಗೆ ನಂಬಿಕೆ ಇಡಬೇಕು. ನಾ ಇದ್ದಾಗ ನಾ ಹೋಗ್ತೀನಿ, ನಾ ಇರ್ಲಾರ್ದಾಗ ಒಪ್ಕೊಳ್ಳೋದು ಅನ್ನೋಕ್ಕಾಗೋದಿಲ್ಲ. ಅಕಾಡೆಮಿಕ್ ಅಟಾನಮಿ ಇರುವಂಥ ಸಂಸ್ಥೆ ಮಾಡಬೇಕು ಅನ್ನೋದು ಒಂದೇ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನೋದು ಸರ್. ನೀವೇನು ಕೇಳಿದ್ರಲ್ಲ, ಚಕ್ರತೀರ್ಥ ಅಧ್ಯಕ್ಷತೆ ಅದನ್ನೇ ನನ್ನ ಆಗ್ರಹ ಇದೆ ಅಂತ. ಅನ್ಬಯಾಸ್ಡ್ ಆಗಿದ್ದಾಗಬೇಕು, ಅದಕ್ಕೆ ಈಗ ಅದನ್ನು ಬಹಿರಂಗಗೊಳಿಸಿ ಅಂತ. ಪ್ರಿಂಟ್ ಮಾಡೋ ಮೊದಲು ಬಹಿರಂಗಗೊಳಿಸಿ, ಅವಾಗ ಬಯಾಸ್ಡ್ ಅದು ಅನ್ಬಯಾಸ್ಡ್ ಅದು ಗೊತ್ತಾಗ್ತದೆ. ಅದು ಸರಿ ಅದ ಸರ್. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವ್ರು ಮಾಡ್ತಿರೋ ತಪ್ಪನ್ನು ಎತ್ತಿ ಹೇಳಬೇಕಾಗಿರೋ ಕರ್ತವ್ಯದಲ್ಲಿದ್ದೀವಿ, ಅದನ್ನು ಮಾಡ್ತಿದ್ದೀವಿ ನಾವು. ಅಕಸ್ಮಾತ್ BJP ಸರ್ಕಾರ ತಪ್ಪು ಮಾಡ್ತಿತ್ತಂದ್ರೆ ಅವಾಗಲೂ ಹೇಳಿ. ಅದರ ಆಧಾರಿತವಾಗಿ ಆಗಿರೋ ಬೋಧನೆ ಏನು, ಅದರ ಆಧಾರಿತ ಆಗಿರುವಂಥ ಮಗುವಿನ ಮೌಲ್ಯಮಾಪನ ಏನು. ಸನ್ಮಾನ್ಯ ಶಿಕ್ಷಣ ಸಚಿವರೇ, ಇಡೀ ರಾಜ್ಯ ಇವತ್ತು ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಕುಡಿಯೋ ನೀರಿಗೂ ಹಾಹಾಕಾರ ಎದ್ದಿದೆ. ನೀವು ಪಠ್ಯಪುಸ್ತಕದ ಪ್ರಿಂಟಿಂಗಿಗೆ ಮೊದಲು ಯಾವ ಅಂಶ ಸೇರಿಸ್ತೀರಿ, ಯಾವ ಅಂಶ ತೆಗಿತೀರಿ ಅಂತ ಸಾರ್ವಜನಿಕಗೊಳಿಸ್ಲಿಕ್ಕೆ ಏನು ನಿಮಗೆ ಸಮಸ್ಯೆ ಇದೆ? ನಾಳೆ ಪಠ್ಯಪುಸ್ತಕ ಜೂನ್ ನಂತರ ಶಾಲೆಗಳಿಗೆ ಮಕ್ಕಳ ಕೈಗೆ ನೇರವಾಗಿ ಹೋಗೋ ಮೊದಲು ಏನಾದರೂ ವಿವಾದಗಳಾಗ್ತಿದ್ರೆ ಹೀಗೆ ಆಗಿ ಹೋಗಲಿ. ನೀವು ಪಠ್ಯಪುಸ್ತಕ ಪ್ರಿಂಟ್ ಮಾಡಿ ಶಾಲೆಗೆ ಕಳಿಸಿ ಅಲ್ಲಿಂದ ವಿವಾದ ಆಯಿತು ಅಂತ ಇನ್ನೊಂದು ತಿದ್ದೋಲೆ ಹೊರಡಿಸಿದ್ರೆ ಯಾರ ಮನೆ ದುಡ್ಡನ್ನು ಖರ್ಚು ಮಾಡಿ ನೀವು ಮತ್ತೆ ತಿದ್ದೋಲೆ ಪಠ್ಯಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಿದ್ದೀರಿ? ಇದು ನಾಡಿಗೆ ಬಗೆಯುವ ಆರ್ಥಿಕ ದ್ರೋಹ ಆಗ್ತದೆ. ದಯವಿಟ್ಟು ಯಾವುದೇ ಪಠ್ಯಪುಸ್ತಕ ಪ್ರಿಂಟ್ ಮಾಡೋ ಮೊದಲು ಸ್ವಲ್ಪ ನೀವು ಸರ್ಕಾರದ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಿಕ್ಷಣ ತಜ್ಞರಲ್ಲಿ ಅದು ಚರ್ಚೆ ಆಗಲಿ, ನಾಡಿನ ಎಲ್ಲ ಡಯಟ್ಗಳಲ್ಲಿ ಚರ್ಚೆ ಆಗಲಿ. ನೀವು ಇಡೀ DSARTನ ಡಾರ್ಕಲ್ಲಿ ಇಟ್ಬಿಟ್ಟು ನೀವು ಈ ರೀತಿ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಅತ್ಯಂತ ಒಂದು ಅಪಯಶಸ್ವಿ ಆಗಿರುವಂಥ ಶಿಕ್ಷಣ ಸಚಿವರು
ವಿಫಲ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಇವತ್ತು ಹೊರಹೊಮ್ಮಿದ್ದಾರೆ. ಮಾಡಬೇಕಾಗಿರುವಂಥ ಕಾರ್ಯವನ್ನು ಮಾಡ್ದೇನೆ ಇವರು ಏನೇನೋ ಮಾಡ್ಕೊಂಡು ಹೊಡುವಂಥ ನಿಟ್ಟಿನೊಳಗೆ ಹೆಜ್ಜೆ ಇಟ್ಟಿದ್ದಾರೆ. ಮಧು ಬಂಗಾರಪ್ಪನವರೇ ಪಠ್ಯಪುಸ್ತಕದ ಪರಿಷ್ಕರಣೆ ನಿಗೂಢವಾಗಿ ನೀವು ಮಾಡುತ್ತಿರುವುದರ ಬಗ್ಗೆ ಇಡೀ ರಾಜ್ಯ ಗಮನಿಸ್ತಾ ಇದೆ, ಮಾಧ್ಯಮಗಳು ಗಮನಿಸ್ತಾ ಇದೆ, ಶಿಕ್ಷಣ ಕ್ಷೇತ್ರ ಗಮನಿಸ್ತಾ ಇದೆ, ಸರ್ಕಾರಿ ಕ್ಷೇತ್ರದಲ್ಲಿರುವಂಥ ಶಿಕ್ಷಣ ತಜ್ಞರು ಕೂಡ ನಿಮಗೆ ನೇರವಾಗಿ ಆಕ್ಷೇಪಣೆ ಮಾಡದೇ ಇರಬಹುದು ನಿಮ್ಮ ಅಧಿಕಾರದ ಕಾರಣಕ್ಕಾಗಿ. ಅವರೆಲ್ಲರ ಮನಸ್ಸಲ್ಲೂ ಕೂಡ ಈ ರೀತಿ ನೇರವಾಗಿ ಪಠ್ಯಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಹೊರಟಿರೋದ್ರ ಬಗ್ಗೆ ಭಾರಿ ವಿರೋಧ ಇದೆ. ಆ ಕಾರಣಕ್ಕಾಗಿ ನೀವು ಪಠ್ಯಪುಸ್ತಕ ಪ್ರಿಂಟ್ ಮಾಡೋ ಮೊದಲು ಅದನ್ನು ಸಾರ್ವಜನಿಕ ಶಿಕ್ಷಣ ತಜ್ಞರ ಮಧ್ಯದಲ್ಲಿ ಚರ್ಚೆ ಆಗಲಿ ಅನ್ನುವಂಥ ಆಗ್ರಹವನ್ನು ತಮ್ಮೆಲ್ಲರ ಮೂಲಕ ಮಾಡ್ತೇನೆ. ಇವತ್ತು ಕಾಂಗ್ರೆಸ್ ಇರ್ಬೋದು, ನಾಳೆ ಬಿಜೆಪಿ ಬರ್ಬೋದು, ಎರಡೂ ಪಕ್ಷಗಳು ಬಂದಾಗ ಪಠ್ಯಪುಸ್ತಕ ಬದಲಾವಣೆ ಮಾಡ್ತಾ ಇದೆ. ಮಕ್ಕಳಿಗೆ ಅದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂತ ಸರ್, ನನ್ನ ವಾದವೂ ಅದೇ ಇದೆ. ಈಗ ಈ ರೀತಿ ಹಾಕೋತ್ ಹೋದ್ರೆ ಕ್ರೆಡಿಬಿಲಿಟಿ ಅನ್ನುವಂಥದ್ದು ಹಾಳಾಗ್ತದೆ. ನೀವು BJP ಬಂದಾಗ ಮಾಡ್ಯದ, ಕಾಂಗ್ರೆಸ್ ಬಂದಾಗ ಮಾಡ್ಯದ ಅನ್ನುವಂಥ ಶಬ್ದಗಳನ್ನು ಬಳಸ್ತಿದ್ದಾರೆ. ಕಾಂಗ್ರೆಸ್ ಬಂದಿಂದನೇ 9 ತಿಂಗಳಿಂದ ಒಂದು ಪುಸ್ತಕ ಪರಿಷ್ಕರಣೆ ಮಾಡ್ಯದ, 9 ತಿಂಗಳ ನಂತರ ಮತ್ತೆ ಮಾಡಕ್ಕೆ ಹೊಟ್ಟದು. ಇದರ ಔಚಿತ್ಯ ಏನು? ಹಾಗಾದ್ರೆ ಈ 9 ತಿಂಗಳು ನೀವು ತಪ್ಪಾಗಿ ಬೋಧಿಸಿದ್ದೀನಿ ಅನ್ನೋದು ಒಪ್ಕೊಳ್ತೀರಿ? ನೀವು ತಪ್ಪಾಗಿ ಬೋಧಿಸಿದ್ದೀನಿ ಅಂತ ಒಪ್ಕೊಳ್ಳೋದಾದ್ರೆ ಆ ಯಾವ ಪುರುಷಾರ್ಥಕ್ಕಾಗಿ ಹಿಂದಿನ ತಿದ್ದುಪಡಿಯನ್ನು ಮಾಡಿದ್ರಿ? 100 ಕೋಟಿ ಖರ್ಚು ಮಾಡಿ ನೀವು ಪಠ್ಯಪುಸ್ತಕವನ್ನು ಪ್ರಿಂಟ್ ಮಾಡಿ ಶಾಲೆಗಳಿಗೆ ಕಳಿಸಿದ್ರಿ. ನಾವು ಹೇಳ್ತಿರೋದು ಇದ್ರ ಪರಿಣಾಮ ಏನಾಗ್ತದೆ ಅಂದ್ರೆ, ಸ್ಟೇಟ್ ಸಿಲೆಬಸ್ಸು ಇವತ್ತು ವೈಚಾರಿಕ ಸಂಘರ್ಷದಲ್ಲಿ ಸಿಕ್ಕಾಕೊಂಡಿದೆ. ಅದರ ಪರಿಣಾಮ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋಂಥ ಆತಂಕ ಸ್ಟೇಟ್ ಸಿಲೆಬಸ್ಸಲ್ಲಿರುವ ಪಾಲಕರಿಗೆ ನಿರ್ಮಾಣ ಆಗ್ತದೆ. ನೀವು ಇದನ್ನು 9 ತಿಂಗಳಿಂದ ಮಾಡಿರಿ, ಮತ್ತೊಮ್ಮೆ ಮಾಡಕ್ಕೆ ಹೋಗಬೇಡ್ರಿ, ಅತಿಯಾದ ರಾಜಕಾರಣ ಶಿಕ್ಷಣ ಕ್ಷೇತ್ರದಲ್ಲಿ ಬೆರೆಸಬೇಡ್ರಿ ಅಂತ ಹೇಳೋ ಸಲುವಾಗಿನೇ ಈ ಪತ್ರಿಕಾಗೋಷ್ಠಿ ಕರೆದು. ಏನು ಆ ಸಮಿತಿ ಶಿಫಾರಸು ಬಂದದಲ್ಲ, ಸರ್ಕಾರದ DSCRT ಡಯಟ್ಗಳಲ್ಲಿ ಚರ್ಚೆ ಆಗಿ ಯಾವುದನ್ನು ಸೇರಿಸಿದ್ದಾರೆ ಅದಕ್ಕೆ ಸಮರ್ಥನೆಗಳೇನು ಅವ್ರು ಬೇಕಾದ ಹೇಳ್ಬೋದು. ನನ್ನ ಮನಸ್ಸಿಗೆ ಬೇಡವಾಗಿರೋದನ್ನೆಲ್ಲ ಬಿಡ್ತೀನಿ ಅನ್ನೋಕ್ಕಿದು ಇದು ರಾಜಪ್ರಭುತ್ವ ಅಲ್ಲ, ಅಥವಾ ಸರ್ವಾಧಿಕಾರಿ ಸರ್ಕಾರ ಅಲ್ಲ. ಯಾವುದೇ ಸಮಿತಿ ಶಿಫಾರಸು ಮಾಡಿದ್ರು ಸರ್ಕಾರದೊಳಗೆ DSCRT ಡಯಟ್ಗಳಲ್ಲಿ ಶಿಕ್ಷಣ ತಜ್ಞರ ಮಧ್ಯದೊಳಗೆ ಚರ್ಚೆ ಆಗಬೇಕಲ್ಲ. ಅವರ ಸಮರ್ಥನೆಗಳು ಏನು ಬೇಕಾದರೂ ಒದಗಿಸಿರಲಿ, ಅದನ್ನು ಒಪ್ಕೊಳ್ಬೇಕಲ್ಲ ಸಾರ್ವಜನಿಕವಾಗಿ. ಇನ್ನೊಂದು ಜನ ಶಿಕ್ಷಣ ತಜ್ಞರು ಈಗ ನಿಮಗೆ ವೈಚಾರಿಕವಾಗಿ ಬೇಡವಾಗಿದ್ದ ವಿಷಯಗಳಿರ್ಬೋದು, ಆದರೆ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಸಾರ್ವಜನಿಕ ದೃಷ್ಟಿಯಿಂದ, ದೇಶದ ಹಿತ ದೃಷ್ಟಿಯಿಂದ ಒಪ್ಕೊಳ್ಬೇಕಾಗಿರುವಂಥ ಸಂಗತಿ ಇರುತ್ತೆ. ಅಧಿಕಾರದಲ್ಲಿ ನಾವು ಇದೀವಿ ಅನ್ನೋ ಕಾರಣಕ್ಕಾಗಿ ಒಂದು ಸಮಿತಿ ಮಾಡಿ ಅಲ್ಲಿಗೆ ತಮಗೆ ಬೇಕಾಗಿರೋ 4 ಜನರನ್ನು ಸೇರಿಸಿ ಇಡೀ ರಾಜ್ಯದ ಜನತೆ ಓದಬೇಕು ಅನ್ನುವಂಥದ್ದು ಇದೊಂದು ಸರ್ವಾಧಿಕಾರ ಧೋರಣೆ ಆಗ್ತದೆ. ಅದಕ್ಕೆ ಮೊದಲು ಆ ಸಮಿತಿ ವರದಿಯನ್ನು ನೀವು ಬಹಿರಂಗಗೊಳಿಸಿ, ಯಾವುದನ್ನು ಬಿಡಬೇಕು ಅನ್ನೋದಕ್ಕೆ ಅವರು ಕಾರಣ ಒದಗಿಸಿರ್ಬೇಕಲ್ಲ ಆ ಸಮಿತಿ. ಅದನ್ನ ಯಾಕೆ ನೀವು ಕೂಡ ಮಾಡ್ತೀರಿ? ಇವತ್ತಿಲ್ಲ ನಾಳೆ ಶಾಲೆಗಳಿಗೆ ಬರ್ಬೇಕು ತಾನೇ. ಅದು ಇವತ್ತಾಗಲಿಲ್ಲ ಅಂದ್ರೆ ಜೂನ್ನೊಳಗಾದ್ರೂ ಬಹಿರಂಗ ಆಗೇ ಆಗ್ತದೆ. ಈಗ ಯಾಕೆ ಹೈಡ್ ಆ್ಯಂಡ್ ಸೀಕ್ ಮಾಡಿ ಜೂನ್ವರೆಗೂ ಮಕ್ಕಳ ಮಧ್ಯೊಳಗೆ ಇದು ಏನಾಗಿದೆ ಅನ್ನೋಂಥ ಆತಂಕದ ಸ್ಥಿತಿ ನಿರ್ಮಾಣ ಮಾಡ್ತೀರಿ? ಡೋಂಟ್ ಡೂ ಇಟ್. ರೋಹಿತ್ ಚಕ್ರತೀರ್ಥ ಅವಾಗ ಇದು ಆದಾಗ ನಿಮ್ಮ ಪಠ್ಯಕ್ರಮ ಸಮಿತಿಗೆ ಅವರು ಅಧ್ಯಕ್ಷ ಆಗಿದ್ರು. ಅವಾಗ ಏನು ಪಬ್ಲಿಕ್ ಡಿಮ್ಯಾಂಡಿಗೆ ಕೊಟ್ಟರು, ಯಾರ್ಯಾರು ವಿಷಯಗಳನ್ನು ಏನು ಪಬ್ಲಿಕ್ ಬರಾಕ್ತಾವ, ಏನು ಕೊಡಾಕ್ತಾವ ಪಬ್ಲಿಕ್ ಡಿಮ್ಯಾಂಡ್ ಚರ್ಚೆ ಮಾಡಿ ಕೊಟ್ಟರು, ಅಥವಾ ಹಾಗೆ ಬಂದ್ಬಿಟ್ಟಿರೋದಿಲ್ಲ? ರೋಹಿತ್ ಚಕ್ರತೀರ್ಥ ಅವರು ಮಾಡಿರೋದ್ರ ಬಗ್ಗೆ ಭಾಳ ದೊಡ್ಡ ವಿವಾದವನ್ನು ಎಬ್ಬಿಸುವಂಥ ಕೆಲಸ ಮಾಡಿದಾಗ ನಿಮ್ಗೆ ಗೊತ್ತಿರಲಿ, ಅದಕ್ಕೆ ಸರ್ಕಾರಿ ಶಿಕ್ಷಣ ತಜ್ಞರು ಒಂದು ಸಮಿತಿ ಮಾಡಿ ಅವರ ಕಡೆಯಿಂದ ಅದನ್ನು ಸರಿ ಮಾಡಿಸಿ ಪಬ್ಲಿಕ್ ಡೊಮೇನಿಗೆ ಹಾಕಿ ಅದಾದ ನಂತರ ಕೊಡುವಂಥ ಕೆಲಸ ಮಾಡ್ಯಾರ. ಇದನ್ನು ತೆಗೆದು ಇತಿಹಾಸ ತೆಗೆದು ನೋಡ್ರಿ. ವಿವಾದ ಆದಮೇಲೆ ಮಾಡಿದ್ರು. ವಿವಾದ ಅಲ್ಲ, ಅವರು ವರದಿ ಬರೋದ್ರೊಳಗೆ ವಿವಾದ ಮಾಡೋ ಪ್ರಯತ್ನ ಮಾಡಿದ್ರು. ವರದಿ ಬರೋದ್ರೊಳಗಡೆ ಸರ್ಕಾರ ಅದನ್ನು ಸ್ವೀಕರಿಸಿ ಇದನ್ನು ಪಠ್ಯಪುಸ್ತಕ ಮಾಡ್ತೀನಿ ಅಂತ ಹೇಳೋದ್ರೊಳಗಡೆ ಮಾಡಿದ್ರು. ಹೀಗಾಗಿ ಹಂಗಾದ್ರೆ ಪರಿಶೀಲನೆ ಮಾಡಿ ನಾವು ಅದನ್ನು ಮಾಡ್ತಾ ಇಲ್ಲ. ಈಗ ನಾವು ಸೃಷ್ಟಿ ಮಾಡ್ತೀವಿ, ಏನು ಹೇಳ್ಯಾರ, ಏನು ನೆರೇಟಿವ್ ಬಿಲ್ಡ್ ಮಾಡಕ್ಕೆ ಹೊರಟ್ರ ಅನ್ನೋದ್ರ ಬಗ್ಗೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೆರೇಟಿವ್ ಬಿಲ್ಡಿಂಗ್ ಅನ್ನುವಂಥ ಆರೋಪ ಬಿಜೆಪಿಗೂ ಇತ್ತು. ಅವರು ಒಂದು ಕೋಮಿನ ವಿರುದ್ಧವಾಗಿ ಇರುವಂಥ ವಿಷಯಗಳನ್ನು ಬೇಗನೆ ತುರುಕ್ತಾ ಇದ್ದಾರೆ ಸಿಲೆಬಸ್ಸಲ್ಲಿ ಆರೋಪ ಮೊದಲೇ ಇತ್ತು. ಅವರು ಊಹಾಪೋಹದ ಆಧಾರದ ಮೇಲೆ ಮಾಡಿದ್ರು. ನಾನು ಅವ್ರು ಬಿಡುಗಡೆ ಮಾಡಿರೋ ಪತ್ರಿಕಾ ಹೇಳಿಕೆ ಆಧಾರದ ಮೇಲೆ ಹೇಳ್ತಿದ್ದೀನಿ. ನಾನು ಅವ್ರು ಬಿಡುಗಡೆ ಮಾಡಿ ಪತ್ರಿಕಾ ಹೇಳಿಕೆ ಆಧಾರದ ಮೇಲೆ ಮಾಡ್ತೀನಿ. ನಾವು ಊಹಾಪೋಹದ ಆಧಾರದ ಮೇಲೆ ಮಾಡಿದ್ರು. ದಟ್ ಈಸ್ ಅ ಬಿಗ್ ಡಿಫ್ರೆನ್ಸ್. ಈಗ ಪಠ್ಯಪುಸ್ತಕ ರಚನಾ ಸಮಿತಿಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾಕೆ ಮುಕ್ತ ಕೆಲಸ ಮಾಡುತ್ತೆ? ಯಾಕೆ ಸರ್ಕಾರಕ್ಕೆ ನಾನು ಭಾಳ ಸ್ಪಷ್ಟವಾಗಿ ನಿಮ್ಮ ಮಾತನ್ನು ಬೆಂಬಲಿಸ್ತೀನಿ. ಸರ್ಕಾರ ಮುಂದೆ ಬರಲಿ, ಸರ್ಕಾರ ಯಾವುದರೇ ಬರಲಿ, ಯಾವುದರೇ ಹೋಗಲಿ. ಸರ್, ನ್ಯಾಷನಲ್ ಲೆವೆಲ್ದೊಳಗೆ NCERT ಅನ್ನೋದು ಇವತ್ತು ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಕರ್ನಾಟಕದೊಳಗೆ ಏನು ಮಾಡ್ಯಾರ, DSCRT ಅನ್ನುವಂಥ ಸಂಸ್ಥೆ ಇದ್ದರೂ ಕೂಡ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅನ್ನುವಂಥದ್ದು ಪ್ಯಾರಲಲಿ ಹುಟ್ಟು ಹಾಕಿ ಅದರ ಮೂಲಕ ಇದೆಲ್ಲ ಗಲಾಟೆ ಆಗ್ತಿರೋದು. ಕರ್ನಾಟಕದಲ್ಲೂ ಕೂಡ DSCRT ಶುಡ್ ಬಿ ಎ ಅಪೆಕ್ಸ್ ಬಾಡಿ ಫಾರ್ ಟೆಕ್ಸ್ಟ್ ಬುಕ್ ಅನ್ನಂಗೆ ಮಾಡಿ ಅದಕ್ಕೊಂದು ಅಟಾನಮಿ
ಅಕಾಡೆಮಿಕ್ ಅಟಾನಮಿ ಕೊಡುವಂಥ ಕೆಲಸ ಮಾಡಬೇಕು ಅನ್ನೋದೊಂದು ನನ್ನ ಆಗ್ರಹ ಅದು. ಯಾವುದಾದ್ರು ಸರ್ಕಾರ ಬರಲಿ, ಯಾವುದಾದ್ರೂ ಹೋಗಲಿ, ನನ್ನ ಆಗ್ರಹ ಅದಿದೆ. ಕೇಂದ್ರದೊಳಗೆ NCERT ಮಾಡಿದೆ ಇದನ್ನು. ಇದಕ್ಕೆ ಹೊಸ ಕಾನೂನು ತರಬೇಕಾಗ್ತದೆ. ಅದು ಏನೂ ಇಲ್ಲ ಸರ್, ಇರೋದನ್ನು ಪಾಲನೆ ಮಾಡಿದ್ರೆ ಸಾಕು ಕರ್ನಾಟಕ ಸರ್ಕಾರ. ಆಯಾ ಸರ್ಕಾರ ಬಂದಾಗ ಮುಗಿದಿದ್ದು ವಿಷಯ KTBS ಅನ್ನುವಂಥದ್ದು ಒಂದು ಸೊಸೈಟಿ ನೋಂದಣಿ ಮಾಡಿರೋದ್ರಿಂದ ಆ KTBS ಅಲ್ಲಿ ಕೆಳಗಡೆ ಈ ರೀತಿ ಕಮಿಟಿ ಮಾಡಿಕೊಂಡು ಇಡೀ DSRT ಬೈಪಾಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಸರ್. NPS ಯಾವಾಗ ಬಂತು ಸರ್ ಅದು ಹಿಂದೆ ಭಾಳ ಹಿಂದೆ ಬಂದು ಕರ್ನಾಟಕದೊಳಗೆ ಇದೇನು ಪುಕ್ಸಟ್ಟೆ ನಾವು ಅಂದ್ರೆ ಉಚಿತ ಪಠ್ಯ ಪುಸ್ತಕ ಕೊಡಬೇಕು ಅನ್ನುವಂಥದ್ದು SSAದೊಳಗೆ ಬರ್ಲಕ್ಕೆ ಶುರು ಆಯ್ತಲ್ಲ, ಆಗ್ಲಿಂದನೇ ಶುರು ಆಗೈತೆ ಕರ್ನಾಟಕ. ಅಷ್ಟು ವರ್ಷ ಆದರೂ ಇವತ್ತಿನ ಏನು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದು ನೀವು ಯಾರು ವಿರೋಧಪಡಿಸಿಲ್ಲ, ಏನೂ ಆಗಿಲ್ಲ. ಸಾಕಷ್ಟು ಬಾರಿ ಕರ್ನಾಟಕದೊಳಗೆ ಸದನದೊಳಗೆ DSRTನೇ ಅಕಾಡೆಮಿಕ್ ವಿಷಯದೊಳಗೆ ಹೈಯೆಸ್ಟ್ ಬಾಡಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ನೀವು ಹೇಳಿದ್ರಲ್ಲ, ಆಗಾಗಿನ ಸರ್ಕಾರಗಳು ಅದನ್ನು ಸ್ವೀಕರಿಸಿ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಖಂಡಿತ ನಮ್ದು ಆಗ್ತದೆ. ಹಿಂದಿನ ಸರ್ಕಾರ ಎಲ್ಲ ಸರ್ಕಾರಗಳು ತಪ್ಪು ಮಾಡಿರೋದು. ಹೌದು, KTBS DSRTಗೆ ಇಷ್ಟು ಕಾರ್ನರ್ ಯಾವ ಸರ್ಕಾರ ಮಾಡಿರಲಿಲ್ಲ. ಈ ಬಾರಿ ಪೂರ್ತಿ ಕಾರ್ನರ್ ಮಾಡಿದ್ದು ಎಲ್ಲ ಸರ್ಕಾರಗಳು ತಪ್ಪು ಮಾಡ್ಯಾರ. ಅಂದ್ರೆ ಈ ಪ್ರಮಾಣದ ತಪ್ಪು ಮಾಡಿರಲಿಲ್ಲ ಅಂತ ನಾ ಹೇಳ್ತಿರೋದು. ಈ ಪ್ರಮಾಣದ ತಪ್ಪು ಮಾಡಿರಲಿಲ್ಲ ಅಂತ. ಮತ್ತೆ ಬಹುತೇಕ ಬಿಜೆಪಿ ಸರ್ಕಾರ ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।